ಜೀವನದಲ್ಲಿ ಒಬ್ಬ ಮನುಷ್ಯನ ಯಾವುದೋ ಒಂದು ಘಟ್ಟದಲ್ಲಿ ಐ ವಾಂಟ್ ಟು ಗೆಟ್ ಇನ್ ಟು ದಿಸ್ ಆರ್ಟ್ ಫಾರ್ಮ್ ಅಂದಾಗ ಇಂಡಿವಿಜುವಲಿ ನಿಮ್ಗೆ ಯಾವ ವಯಸ್ಸಲ್ಲಿ ಆಗಿದ್ದು ಅಂಡ್ ಹೇಗಾಗಿದ್ದು ನೀವು ಹೇಳಬೇಕು. ನಿಮ್ಗೆ ಆ ಥರ ಅನಿಸ್ತಾ ಅಥವಾ ಇದ್ದು ಬಿಟ್ಟಿದ್ರಾ ಅಲ್ಲ, ಜೊತೆಗೆ ಯಾಕಂದರೆ ನಮ್ಮ ಪೇರೆಂಟ್ ಕಂಪನಿ ಅದರಲ್ಲಿ ನಾನು ಚಿಕ್ಕ ವಯಸ್ಸಿಂದ ಮಾಡ್ತಾ ಬಂದೆ. ಹಾಗಾಗಿ ಅದರದ್ದು ಎಷ್ಟೋ ಆಸ್ಪೆಕ್ಟ್ಗಳು, ಡ್ಯಾನ್ಸ್ ಆಗ್ಬೋದು ಅಥವಾ ಪ್ರೆಸೆಂಟೇಷನ್ ಆಗ್ಬೋದು, ಲೈಟಿಂಗು, ಸ್ಟೋರಿ ಟೆಲ್ಲಿಂಗ್, ಇದೆಲ್ಲ ಜೊತೆಗೆ ಹಾಗೆ ಆರ್ಗ್ಯಾನಿಕ್ ಆಗಿ ಬಂದ್ಬಿಡ್ತು. ಅಲ್ಲ, ಇವರು ಜಾಯಿಂಟ್ ಫ್ಯಾಮಿಲಿಲಿ ಇದ್ದಿದ್ದು 62 ಜನ ಅಲ್ಲ 72 ಜನ 72 ಜನ. ಎವ್ರಿಥಿಂಗ್ ಇಸ್ ಟಾಕಿಂಗ್ ಅಬೌಟ್ ಆರ್ಟ್, ಕಲ್ಚರ್, ಸಂಸ್ಕೃತ. ಒಂದೇ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ. ಹೆಂಗಿದ್ರಿ ಸರ್? ಎಷ್ಟು ದೊಡ್ಡ ಮನೆ ಇರಬೇಕು. ತುಂಬಾ ಸಂತೋಷವಾಗಿದ್ವಿ. ಅವ್ರಿಗೆ ಕ್ರಿಕೆಟ್ ಟೀಮ್ ಮನೇಲೇ ಇತ್ತು, ಹೊರಗಡೆ ಮಕ್ಕಳ ಜೊತೆ ಆಡ್ಬೇಕಾದ್ರೆ ಇರ್ಲಿಲ್ಲ. ಎಲ್ಲರೂ ಎಲ್ಲ ಅವ್ರ ಕಸಿನ್ಸ್ ಎಲ್ಲ. ಸೊ ನೀವ್ ಇವಾಗ ಅವ್ರ ಪ್ರಶ್ನೆ ಕೇಳ್ತಾರೆ, ನೀವ್ ಯಾವಾಗ ಡಿಸೈಡ್ ಮಾಡಿದ್ರಿ, ಯಾವಾಗ ಕಲೆಗೆ ಬಂದ್ರಿ ಅಂದ್ರೆ, ಇದು ಸಮುದ್ರದಲ್ಲಿರೋ ಒಂದು ಮೀನನ್ನು ಕೇಳ್ತಾ ಇರೋ ಹಂಗೆ, ಯಾವಾಗ ಇಷ್ಟಪಟ್ರೆ ಸಮುದ್ರವನ್ನ ಅಂತ ಅದರೊಳಗೆ ಇದ್ದರು. ಅಥವಾ ನನ್ನ ಪ್ರಕಾರ ನಿಮಗೆ ಸರ್ ಅದು ಕೆಲವರು ಹೇಳ್ತಾರಲ್ಲ ಪೂರ್ವ ಜನ್ಮದ ಸಿದ್ಧಿ ಬಂದಿರುತ್ತೆ ಅಂತ ಹೇಳ್ತಾರಲ್ಲ, ಐ ಥಿಂಕ್ ಅದೇ ಆಗಿದೆ. I am fortunate to be born in that family. Yeah. And ನನಗೆ ನಮ್ಮ ತಂದೆಯವರು, ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ತುಂಬ ಕರ್ನಾಟಕ ಸಂಗೀತದ ಬಗ್ಗೆ ತುಂಬ ಇಂಟ್ರೆಸ್ಟು. ಎಲ್ಲ ದೊಡ್ಡ ಕಲಾವಿದರ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗೋರು. ಬಾಂಬೆ ಸಿಸ್ಟರ್ಸು, ಬಾಂಬಲಂ ಸಿಸ್ಟರ್ಸು ಎಲ್ಲ, MS ಅಮ್ಮ, ಬಾಲ್ಮುರಳಿ ಸರ್ ಕಾನ್ಸರ್ಟು ಎಲ್ಲ ನಮ್ಮ ಮನೇಲಿ ಬೆಳಗಾಗೆದ್ದರೆ ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ಸ್ಟಾರ್ಟ್ ಆಗಿ ಎಲ್ಲ ಪುರಂದರದಾಸರ ಕೃತಿಗಳು, ಆಮೇಲೆ ತ್ಯಾಗರಾಜ ಕೃತಿಗಳು ಎಲ್ಲ ಸದಾ ನಮ್ಮ ಮನೆಯಲ್ಲಿ ಮ್ಯೂಸಿಕ್ಕು ಕೇಳ್ತಾ ಇದ್ರು. ಆ್ಯಂಡ್ ನಮ್ಮ ತಾಯಿ ಹಾಡ್ತಾ ಇದ್ರು. ಆ್ಯಂಡ್ ನಮ್ಮ ತಂದೆಗೆ ಅವರು ಪೂರ್ಣಪ್ರಜ್ಞ ಎಜುಕೇಷನ್ ಫೌಂಡರ್ ಪ್ರಿನ್ಸಿಪಲ್ ಆಗಿದ್ದರು. ಅವರು ಅವರ ಬ್ಯಾಲೆಗಳೆಲ್ಲ ಮಾಡ್ತಾಯಿದ್ರು ಅವರ ಸ್ಕೂಲ್ಸಲ್ಲಿ ಎಲ್ಲ. ಅವರೇ ಸ್ವತಃ ಹಾಡು ಬರೀತಾಯಿದ್ರು. ನಮ್ಮ ತಂದೆ ಕನ್ನಡದಲ್ಲಿ ಕವಿತೆಗಳು ಬರೀತಾಯಿದ್ರು ಎಲ್ಲ. ಸೊ ಪ್ರಾಬಬ್ಲಿ ನನಗೆ ಎ ಟೇಸ್ಟ್ ಇನ್ ಆರ್ಟ್ ಇವರೇ ಕೊಟ್ಟಿದ್ದು ಅಂತ ನಾನು ಹೇಳಬಹುದು. ಆ್ಯಂಡ್ ನನಗೆ ಚಿಕ್ಕ ವಯಸ್ಸಿಂದನೇ ನಮ್ಮಿಬ್ಬರಿಗೂ ಬಹಳ ಇಷ್ಟವಾದ ಫೀಲ್ಡು ಸಿನಿಮಾ. ಏನಂದರೆ ನಾನು ಹೇಳಿದ್ನಲ್ಲ ಅವಾಗಲೇ ನೀವು ಕೇಳಿದ್ದು, ನನಗೆ ನಮ್ಮ ದೊಡ್ಡಪ್ಪ ಅಂದರು, ನಮ್ಮ ತಂದೆಯವರು ಎಲ್ಲ ಹರಕತೆ ಆ ಬ್ಯಾಕ್ಗ್ರೌಂಡು. ಮತ್ತು ನಮ್ಮ ಫಾರ್ಚುನೇಟ್ ನಮ್ಮ ಮನೆಗೆ ಎಲ್ಲ ದೊಡ್ಡ ಕಲಾವಿದರು, ಬಾಲಮುರಳಿ ಸರ್ ಆಗ್ಬೋದು, ಪಂಡಿತ್ ರವಿಶಂಕರ್ ಜಿ ಆಗ್ಬೋದು, ಭೀಮಸೇನ್ ಜೋಶಿ, ಯು ನೇಮ್ ಇಟ್, ಪ್ರತಿಯೊಬ್ಬರು, ಸುಬ್ಬಲಕ್ಷ್ಮಿ ಅಮ್ಮ ಆಗ್ಬೋದು, ಎಲ್ಲರೂ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಆ ವಾತಾವರಣದಲ್ಲೇ ಬೆಳೆದಿದ್ದು. ಸೊ ಫಾರ್ಚುನೇಟ್ ಅಂತ ಹೇಳ್ಬೋದು. ಅಬ್ಸಲ್ಯೂಟ್ಲಿ. ಇನ್ಫ್ಯಾಕ್ಟ್ ಐ ವಿಶ್ ಐ ಗ್ರೂ ಅಪ್ ಇನ್ ದಟ್ ಅಟ್ಮಾಸ್ಫಿಯರ್. ಹೌವರ್ ನಮ್ಮ ತಂದೆ ತುಂಬ ಸಿನಿಮಾ ಕರ್ಕೊಂಡು ಹೋಗೋರು. ಆವಾಗ ನಾನು 3ನೇ ವಯಸ್ಸಿಂದ ಸಿನಿಮಾ ನೋಡ್ತಾ ಇದ್ದೆ. ನನಗೆ ಇಂಟ್ರೆಸ್ಟ್ ಇದ್ದಿದ್ದೇನೆಂದ್ರೆ ಕೋರಿಯೋಗ್ರಫಿ. ಆ ಡ್ಯಾನ್ಸ್ ನಲ್ಲಿ ಆ ಕಲರ್ ಆ ಡ್ರೆಸ್ ಹಾಕೊಂಡು ಬರೋದು, ಮತ್ತೆ ಆ ತರಹ ಕೋರಿಯೋಗ್ರಫಿ, ಆ ಡ್ರೆಸ್ಸು, ಆ ಸಂಗೀತ, ಆ ನೃತ್ಯ ಎಲ್ಲ ನಂಗೆ ತುಂಬ ಫ್ಯಾಸಿನೇಟ್ ಆಗೋದು. ಸೊ ನನ್ನ ತುಂಬ ಚಿಕ್ಕ ವಯಸ್ಸಲ್ಲೇನೆ ನನಗೆ ಇತ್ತು, ನಾನು ಏನಾದರೂ ಮಾಡಬೇಕು ಅಂತಿದ್ರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲೇ ಮಾಡ್ತೀನಿ ಅಂತ. ಇನ್ಫ್ಯಾಕ್ಟ್ ನಾನು ನನ್ನ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ನಾನು ಹೇಳ್ಕೊಂಡಿದ್ದುಂಟು, ನನಗೆ ಮಿರರ್ ಫ್ಯಾಸಿನೇಷನ್. ಅವಾಗ ಆ ಮಿರರ್ ಹತ್ರ ಹೋಗ್ಬಿಟ್ಟು ನಾನು ಹೇಳ್ತಾ ಇದ್ದೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮ್ಯೂಸಿಕ್, ಡಾನ್ಸ್ ಇದರಲ್ಲೇ ಇರ್ತೀನಿ ನಾನು ಅಂತ. ಬಹಳ ಇಷ್ಟ ನನಗೆ ಚಿಕ್ಕ ವಯಸ್ಸಿಂದನೇ. ಸೊ ಫಾರ್ಚುನೇಟ್ಲಿ ಭಗವಂತ ಕೇಳಿಸ್ಕೊಂಡ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಸೊ ಆ ದೃಷ್ಟಿನಲ್ಲೇ ಮಾಡ್ಕೊಂಡು ಬಂದಿದ್ದು. ಸೊ ಲೈಕ್ ಅಂದ್ರೆ at what age did you start learning the dance? I was 5. You were 5. I was 5 when I started ಭರತನಾಟ್ಯಂ ಇಂದ. ಐ ಮೀನ್ ಸೌತ್ ಇಂಡಿಯಾಲ್ ಇದ್ದಾಗ ನಮಗೆ ಮೊದಲು ಎಕ್ಸ್ಪೋಜರ್ ಸಿಕ್ಕೋದೆ ಭರತನಾಟ್ಯಂ. ಆಮೇಲೆ ನಮಗೆ ನಮ್ಮ ಗುರುಗಳು ಇದರಿಂದ ಡೆಹಲಿಯಿಂದ ಬಂದು ಇಲ್ಲಿ ಮೂವ್ ಆದ್ರು, ಮಾಯಾ ದೀದಿ ಅವರು. ಸೊ ಅವ್ರು ಬಂದು when I was 16 or 17 ಅವ್ರದ್ದು she had established Natya Institute of Kathak and Choreography. So the first 10-11 years you learned only Bharatanatyam. Even now I continue Bharatanatyam. ಅದು ಬೇರೆ ವಿಷಯ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.